ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿ ಜೀವನದ ಸಾರ್ಥಕತೆಗೆ ಆದರ್ಶ ಮತ್ತು ಪ್ರಾರ್ಥನೆ ಬಹಳ ಮುಖ್ಯ ಅಂತ ಹುಬ್ಬಳ್ಳಿಯ ಶ್ರೀ ಮಾತಾ ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ತೇಜೋಮಯಿ ಅವರು ತಿಳಿಸಿದರು. ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಎಸ್ಆರ್ಎಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನ ನೀಡಿದರು. ವಿದ್ಯಾರ್ಥಿಗಳು ಪ್ರಾಮಾಣಿಕತೆ, ಆತ್ಮವಿಶ್ವಾಸ, ಧೈರ್ಯ, ಏಕಾಗ್ರತೆ, ಸಹನೆಯಂತಹ ಸದ್ಗುಣಗಳನ್ನು ಬೆಳೆಸಿಕೊಳ್ಬೇಕು, ಆದರ್ಶಕ್ಕಾಗಿ ಬದುಕಬೇಕು, ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡುವುದನ್ನು ರೂಢಿಸಿಕೊಳ್ಬೇಕು ಅಂತ ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದ ಆರಂಭದಲ್ಲಿ ಯತೀಶಂ ಸಿದ್ದಾಪುರ ಅವರಿಂದ ಪ್ರಾರ್ಥನೆ ಭಜನೆ ನಡೆದರೆ ಮಾತಾಜಿ ತ್ಯಾಗಮಯಿ ಅವರಿಂದ ಧ್ಯಾನಾಭ್ಯಾಸ ನಡೆಯಿತು. ಸಂದರ್ಭದಲ್ಲಿ ಶಿಕ್ಷಕರಾದ ಲತಾ, ರಶ್ಮಿ, ಸುಧಾಮಣಿ, ವೀಣಾ, ಪುಷ್ಪಲತಾ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಯತೀಶಂ ಸಿದ್ದಾಪುರ, ಚಳ್ಳಕೆರೆ. ಅದರಿಂದ ವೀರರಾಗಬೇಕು, ಶೂರರಾಗಬೇಕು, ಅದ್ಭುತವಾದ ಒಂದು ಸಿಂಹ ಸದೃಶವಾದ ಒಂದು ವ್ಯಕ್ತಿತ್ವವನ್ನು ಪಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಒಳಗಡೆ ಅಡಗಿರುವಂತಹ ಶಕ್ತಿಯ ಒಂದು ಆವಿರ್ಭಾವ ಆಗಬೇಕು. ಅದಕ್ಕೆ ಆ ಶಕ್ತಿಯ ಆವಿರ್ಭಾವ ಆಗಬೇಕು ಅಂತಂದ್ರೆ ಒಳ್ಳೆಯ ಒಂದು ಚಾರಿತ್ರ್ಯವನ್ನ ಹೊಂದಬೇಕಾಗ್ತದೆ. ಏನ್ ಮಾಡಬೇಕಾಗ್ತದೆ? ಕ್ಯಾರೆಕ್ಟರ್ ಅಲ್ಲ, ಚಾರಿತ್ರ್ಯ. ಏನೋ ವೆರಿ ಗುಡ್, ಕ್ಯಾರೆಕ್ಟರ್. ಹಾಗಿದ್ರೆ ಈ ಒಳ್ಳೆ ಚಾರಿತ್ರ್ಯವನ್ನ ಹೊಂದೋದಕ್ಕೆ ಅಡಿಪಾಯ ಯಾವುದು? ವಾಟ್ ಇಸ್ ದಿ ಬೇಸ್? ಬ್ರಹ್ಮಚರ್ಯ ಪಾಲನೆ ಅಂದ ತಕ್ಷಣ ಎಲ್ಲ ಕಿವಿಗಳು ನೆಟ್ಟಗಾಗ್ಬಿಡುತ್ತೆ. ಯಾಕಂದ್ರೆ ಸನ್ಯಾಸಿ ಒಬ್ಬರು ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಸನ್ಯಾಸಿ ಆಗ್ಬಿಡ್ತೀವಿ ನಾವು ಅಂತೇಳಿ ಅಲ್ಲ. ಆದ್ರೂ ಚಿಂತೆ ಇಲ್ಲ, ಆಗೋದು ಬಹಳ ಕಷ್ಟ ಇದೆ, ಅದು ಬೇಡ. ಆದರೆ ಬ್ರಹ್ಮಚರ್ಯ ಪಾಲನೆ ಯಾಕೆ ಆಗ್ತದೆ ಅಂತಂದ್ರೆ ಮನಸ್ಸಿನ ನಿಗ್ರಹ, ಮನೋನಿಗ್ರಹ. ಇವತ್ತಿನ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಪ್ರಶ್ನೆ, ಅಥವಾ ಅವರು ಬಹಳ ಕಷ್ಟದಲ್ಲಿದ್ದಾರೆ. ಇವತ್ತಿನ ವಿದ್ಯಾರ್ಥಿ ಜೀವನ ಮೊದಲಿಗೆ ಹೇಳ್ತಾ ಇದ್ರು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾ ಇದ್ರು. ಈಗಿನ ವಿದ್ಯಾರ್ಥಿಗಳನ್ನ ನೋಡಿದ್ರೆ ನನಗೊಂದ್ಸಲಿ ಬಹಳ ಕರುಣೆ ಬರ್ತದೆ. ಯಾಕೋ
ಮೊಬೈಲ್ ಇದೆ, ನೀವು ನಿರ್ಮಾಣ ಮಾಡಿಕೊಳ್ಳಬೇಕು. ಅದರಿಂದ ಅದಕ್ಕಾಗಿ ಏನ್ ಬೇಕು? ಒಳ್ಳೆ ಚಾರಿತ್ರ್ಯ ಬೇಕು, ಪ್ರಾಮಾಣಿಕತೆ ಬೇಕು, ಆತ್ಮವಿಶ್ವಾಸ ಬೇಕು, ಆತ್ಮಸ್ಥೈರ್ಯ ಬೇಕು. ಯಾರು ಈ ಒಂದು ಶಬ್ದಗಳನ್ನ ನಾವು ಮೇಲಿಂದ ಮೇಲೆ ಹೇಳ್ತಾ ಇದ್ದೇವೆ ಗೊತ್ತೇನೋ? ಈ ಶಬ್ದಗಳನ್ನ ನಾವು ಮರೆತುಬಿಟ್ಟಿದ್ದೇವೆ ಭಾರತೀಯ. ಅರ್ಥ ಆಯ್ತು? ಅದರಿಂದ ಇವೆಲ್ಲ ನಮ್ಮ ಸನಾತನ ಧರ್ಮದ ಅದ್ಭುತವಾದ ಶಬ್ದಗಳು. ಅದನ್ನ ನಾವು ತಿಳ್ಕೊಳ್ಳಬೇಕಾಗಿದೆ. ಮತ್ತು ಅದನ್ನು ಶಿಕ್ಷಕರು ಬಂದಿದ್ದೀರಿ. ಇನ್ನೂ ಕೂಡ ಸ್ವಲ್ಪ ನನ್ನ ಒಂದು ವಿನಂತಿ ಏನಪ್ಪ ಅಂತಂದ್ರೆ, ಇನ್ನೂ ಕೂಡ ಒಂದು 5 ನಿಮಿಷದವರೆಗೂ, 5ರಿಂದ 7 ನಿಮಿಷಗಳು ಹೇಳ್ತಿರ್ಬೋದು, ಗೊತ್ತಿಲ್ಲ. ಆದರೆ 5ರಿಂದ 7 ನಿಮಿಷದವರೆಗೂ ಮಕ್ಕಳಿಗೆ ನಮ್ಮ ಸನಾತನ ಧರ್ಮ ಮತ್ತೆ ಅವರ ಜೀವನವನ್ನ ಯಾವ ರೀತಿ ಯಶಸ್ವಿಯಾಗಿ ಅವರು ಮುಂದೆ ಜೀವನವನ್ನ ನಡೆಸಿಕೊಳ್ಳುವಂಥದ್ದು, ಮತ್ತೆ ಕಷ್ಟ ಪರಂಪರೆಯನ್ನು ಯಾವ ರೀತಿ ಅದ್ಭುತವಾಗಿ ಆತ್ಮವಿಶ್ವಾಸದಿಂದ ಎದುರಿಸೋದು, ಅದನ್ನ ಸ್ವಲ್ಪ ಒಂದು 5 ನಿಮಿಷ ಹೇಳಿದ್ರೆ ಮಕ್ಕಳಿಗೆ ಇದು ಬಹಳ ಅದ್ಭುತವಾದ ಒಂದು ಪರಿಣಾಮವನ್ನ ಬೀರ್ತದೆ ಅನ್ನೋದ್ರಲ್ಲಿ ನನಗೆ ಸಂಶಯ ಇಲ್ಲ. ಅದರಿಂದ ಮತ್ತೆ ಎದರಲ್ಲಿ ನೋಡ್ತೀನಿ, ಎದರಲ್ಲಿ ನೋಡಿದ್ರೆ ಮಾತಾಡ್ತಾ ಎಲ್ಲರೂ ಟಿವಿಯಲ್ಲಿ ನೋಡಿದ್ರ? ಎಲ್ಲರೂ ಗೌರವ ಎಷ್ಟು ಜನ? 101 ಜನ. ಪರ್ಫೆಕ್ಟ್. 101 ಜನನ 209 ಜನ? ಹೌದಾ? ಪಾಂಡವರು ಎಷ್ಟು ಜನ? 5 6 ಸರಿಯಾಗಿ ಹೇಳಿದ್ರೆ ಎಷ್ಟು? ಪಕ್ಕ 5. ವೆರಿ ಗುಡ್, ಒಳ್ಳೆ ಮಕ್ಕಳಪ್ಪ. ದ್ರೋಣಾಚಾರ್ಯರ ಕಡೆಗೆ ವಿದ್ಯೆಯನ್ನು ಕಲ್ತ್ಕೊಂಡು. ಹೌದು, ದ್ರೋಣಾಚಾರ್ಯರು ಅದರಲ್ಲಿ ಸೂಕ್ಷ್ಮವಾದ ಒಂದು ವಿಚಾರ ಬರ್ತದೆ. ನೀವೆಷ್ಟು ಜನ ಅದನ್ನ ಗಮನಿಸಿದ್ದೀರಿ? ದ್ರೋಣಾಚಾರ್ಯರು ಅರ್ಜುನನಿಗೆ, ಪಾಂಡವರಿಗೆ ವಿದ್ಯೆಯನ್ನ ಹೇಳ್ಕೊಡುವಂತಹ ಸಂದರ್ಭದಲ್ಲಿ ಏಕಾಗ್ರತೆಯ ಒಂದು ವಿಷಯ ಬರ್ತದೆ ಅದರಲ್ಲಿ. ಹೌದು, ಏನದು? ಯಾವ ಥರ ವಿದ್ಯೆಯನ್ನ ಹೇಳ್ಕೊಡ್ತಾರೆ? ಅರ್ಜುನ ಹಾಗೆ ಆ ಥರ ಇಡೀ ಜಗತ್ತಿನಲ್ಲಿ ಅದ್ಭುತವಾದ ಒಂದು ಧನುರ್ಧಾರಿಯಾದ ಧನುರ್ವಿದ್ಯೆಯನ್ನ ಕಲಿತ. ಮಾಡಿ feel the deep silence within you. ಆ ದೇವರ ಮೂರ್ತಿಯನ್ನು, ರೂಪವನ್ನು